ಟಿಡಿ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. ಶೇರ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇದೆ, ಆಗ್ಬೋದು. ಬಟ್ ದುಡ್ಡು ಯಾರು ಕೊಡ್ತಾ ಇದೀವಿ ಅನ್ನೋದೇ ಗೊತ್ತಾಗೋದಿಲ್ವಲ್ಲ ಸರ್. ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ನಾನು ನಿಮಗೆ ಕೊಟ್ಬಿಡ್ತೀನಿ, ನೀವೇನಾದ್ರು ನನಗೆ ಅದನ್ನ ಡಬಲ್ ತ್ರಿಬಲ್ ಆ ಥರ ಮಾಡಿಕೊಡೋ ಆ ಥರ ಏನಾದರೂ. ನಿಮ್ಗೆ ಎಷ್ಟು ದುಡ್ಡು ಬೇಕು ತಿಂಗಳಿಗೆ ರಫ್ ಆಗಿ? ನಮಗೊಂದು ಎಲ್ಲ ಕಮಿಟ್ಮೆಂಟ್ ಎಲ್ಲ ನೋಡ್ಕೋಬೇಕಂದ್ರೆ ಒಂದು 50-60 ಸಾವಿರ ಬಂದರೆ ತಿಂಗಳಿಗೆ. ನಿಮ್ಮ ಪ್ರಶ್ನೆ ಅರ್ಥ ಆಯ್ತಾರೋ? ನೀವೇನು ಕೇಳ್ತಾ ಇದ್ದೀರಾ, ಪ್ರತಿ ತಿಂಗಳು ನನಗೆ ಇಷ್ಟು ದುಡ್ಡು ಬಂದ್ಬಿಡ್ಬೇಕು. ಹೌದು, ಅದೇನಾದ್ರು ಆಗಲಿ, ಶೇರ್ ಮಾರ್ಕೆಟ್ ಹೆಂಗಾರು ಹೋಗಲಿ, ನನಗೆ ಒಂದು 40,000-50,000 ರೆಂಟ್ ಬರೋ ಥರ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ನನ್ನಲ್ಲಿ ಇರುವಂಥ ನಾಲೆಜ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನಮಸ್ಕಾರ ಅರುಣ್. ನಮಸ್ತೆ ಸರ್. ಏನು ಮಾಡ್ತಾ ಇದ್ದೀರಾ? ಏನು ಕತೆ? ಟ್ರೇಡಿಂಗ್ ಬಗ್ಗೆ ಅನಲೈಸ್ ಏನೋ ಹುಡುಕ್ತಿದ್ದೀವಿ, ಏನೋ ಒಂದು ಹೊಸದು ಬೇಕು ಅಂತ ಹುಡುಕ್ತಾ ಇದ್ದೀವಿ. ಓಕೆ, ಏನಾದ್ರು ವ್ಯಾಪಾರಗಳು ಮಾಡಿದ್ದೀರಾ? ಬೇರೆ ಏನಾದ್ರು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಥರ ಬಿಸ್ನೆಸ್ಗಳು ಟ್ರೈ ಮಾಡ್ತೀವಿ. ಎಲ್ಲ ಹಾಕಿದ್ರು ಇನ್ವೆಸ್ಟ್ ಅನ್ನೋದು ಇದ್ದೇ ಇರುತ್ತಲ್ಲ ಸರ್. ಆ ಇನ್ವೆಸ್ಟ್ಗೆ ಅಂತಲೇ ದುಡ್ಡು ಹಾಕ್ರೆ ಹಾಳಾಗೋದಂತೂ ಗೊತ್ತು ನಮಗೆ, ಆದರೂ ದುಡ್ಡು ಹಾಕ್ತೀವಿ. ಅದರಿಂದ ಪ್ರಾಫಿಟ್ ಮಾಡೋಣ ಅಂತಾನೆ ಹಾಕ್ತೀವಿ, ಬಟ್ ಆಗೋದಿಲ್ಲ. ಸೊ ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇದೀವಿ ಸರ್. ಸೊ ಈ ಥರ ಬಿಸ್ನೆಸ್ಗಳು ಮಾಡ್ತಾ ಇದ್ದೀವಿ, ಬಟ್ ಏನಂತ ಗ್ರೋತ್ ಇಲ್ಲ. ಯಾಕೆ ನೀವು ಶೇರ್ ಬಜಾರು, ಶೇರ್ ಮಾರ್ಕೆಟು, ಈ ಶೇರ್ ಮಾರ್ಕೆಟಲ್ಲಿ ವ್ಯಾಪಾರಗಳು ಯಾಕೆ ಮಾಡಲಿಲ್ಲ? ಏನಾದ್ರು ಆಸಕ್ತಿ ಇದೆಯಾ? ಐಡಿಯಾ ಇದೆ ಸರ್. ಏನಂದ್ರೆ ಶೇರ್ ಮಾರ್ಕೆಟ್ ಬಗ್ಗೆ ಐಡಿಯಾ ಇದೆ, ಆಗ್ಬೋದು. ಬಟ್ ದುಡ್ಡು ಯಾರು ಕೊಡ್ತಾ ಇದೀವಿ ಅನ್ನೋದೇ ಗೊತ್ತಾಗೋದಿಲ್ವಲ್ಲ ಸರ್. ಎಲ್ಲೋ ಹೌದು, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ರೆ ನಮ್ಮ ಅಕೌಂಟ್ ಅಲ್ಲಿ ಇದೆ, ದಿನ ನೋಡ್ತೀವಿ, ಓಪನ್ ಮಾಡ್ತೀವಿ, ಅಕೌಂಟ್ ಲಾಗಿನ್ ಮಾಡಿ ನೋಡ್ಕೋತೀವಿ. ಇದೆಲ್ಲೋ ಗೊತ್ತಾಗಲ್ಲ. ನೋಡಿ ಅರುಣ್, ಏನಿಲ್ಲ, ಶೇರ್ ಮಾರ್ಕೆಟ್ ಅಂದ್ರೆ ಏನಂದ್ರೆ ನಿಮ್ಮ ಹತ್ರ ದುಡ್ಡಿದೆ. ಹೌದು ಸರ್. ಇವಾಗ ನೀವು ಏಷ್ಯನ್ ಪೇಂಟ್ ಕಂಪ್ನಿ ಚೆನ್ನಾಗಿದೆಯಾ? ನಿಮ್ಗೆ ಗೊತ್ತಿದೆಯಾ ಏಷ್ಯನ್ ಪೇಂಟ್ ಚೆನ್ನಾಗಿದೆ ಅಂತ? ಮತ್ತೆ ನೀವು ಹಾಕೋ ಲಕ್ಸ್ ಸೋಪು, ಶಾಂಪು ಅದೆಲ್ಲ ಕಂಪ್ನಿ ಚೆನ್ನಾಗಿದೆಯಲ್ಲ? ಹೌದು. ಸೊ ಇವಾಗ ಏಷ್ಯನ್ ಪೇಂಟ್ ಅಂತ ಕಂಪನಿನ ನೀವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನಾನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನೀವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅದೇ ಏಷ್ಯನ್ ಪೇಂಟ್ ಲಾಭದಾಯಕವಾಗಿರುತ್ತೆ ಅಂತ ಗೊತ್ತಿದೆಯಲ್ಲ. ಸೊ ಆ ಕಂಪನಿ ಶೇರ್ಗಳನ್ನು ನೀವು ಕೊಂಡ್ಕೊಂಡ್ರೆ ಏಷ್ಯನ್ ಪೇಂಟ್ ಏನಾದ್ರು ಇನ್ನೂ ಮುಂದಿನ ಹೆಚ್ಚಿನ ಲಾಭಗಳು ಮಾಡಿದ್ರೆ ಆ ಕಂಪನಿಯ ಶೇರ್ಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಏಷ್ಯನ್ ಪೇಂಟ್ ಶೇರ್ ಮೇಲಕ್ಕೆ ಹೋಗುತ್ತೆ, ನೀವು ಹಾಕಿರೋ ಬಂಡವಾಳನೂ ಬೆಳೆಯುತ್ತೆ, ನಿಮಗೂ ಆದಾಯ ಬರುತ್ತೆ. ಇದೇ ಶೇರ್ ಮಾರ್ಕೆಟ್ ಅಂದರೆ. ತುಂಬ ಜನಕ್ಕೆ ಇದು ಡೌಟ್ಸ್ ಇರುತ್ತೆ. ಸೊ ಈ ಥರ ನೀವು ಶೇರ್ ಮಾರ್ಕೆಟಲ್ಲಿ ಬಂದು ನೀವು ಸಹ ಆದಾಯ ಮಾಡ್ಕೋಬೋದು. ಈಗ ನಾವು ಒಂದು ಬಿಸ್ನೆಸ್ಗೆ ಅಂತ ಒಂದು ಇಷ್ಟ ಅಂತ ಅಮೌಂಟ್ ಹಾಕ್ತಿವಿ ಸರ್. ಹಾಕಿದ್ಮೇಲೆ ಅದ್ರಲ್ಲಿ ನಾವು ಎಲ್ಲೋ ಒಂದ್ ಕಡೆ ಓನರ್ಶಿಪ್ ತರ ನಾವು ಮ್ಯಾನೇಜ್ ಮಾಡ್ಬೇಕಂತಾನೆ ನಾವು ಓನ್ ಬಿಸ್ನೆಸ್ಗಳು ಮಾಡ್ಕೋತೀವಿ. ಇಷ್ಟು ಪ್ರಾಫಿಟ್ ಅಂತ ತಗೊಂತೀವಿ ಅಂತ ಹಾರ್ಡ್ ವರ್ಕ್ ಮಾಡಿ ತಗೊಳ್ಳೋಣ ಅಂತ ತಗೊಂತೀವಿ. ಇದ್ರಲ್ಲಿ ಗೊತ್ತಾಗಲ್ಲ ಅದು ಯಾವತ್ತೋ. ಇವಾಗ ಹಾಕಿರ್ತೀವಿ ಇನ್ವೆಸ್ಟ್ಮೆಂಟ್, ಮತ್ತೆ ಇನ್ನೊಂದು ವರ್ಷವರೆಗೂ ವೆಯ್ಟ್ ಮಾಡ್ಕೊಂಡಿದ್ರೆ ನಾವು ಎವ್ರಿ ಮಂತ್ ನಾವು ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಸರ್. ಇದೆ ಸ್ಟಾಕ್ ಎವ್ರಿ ಮಂತ್ ದುಡ್ಡು ಮಾಡೋದು ಯಾವ ತರ ಅಂತ ಇಷ್ಟು ಅಂತ ಬಂದ್ರೆ ನಮ್ಗೊಂದು 40,000 ಅಂತ ಸಂಬಳ ತರ ಬರ್ತಿದ್ರೆ ಅದೊಂದು ನಮ್ಗೂ ಈಸಿ ಇರುತ್ತೆ, ನಮ್ ಕಮಿಟ್ಮೆಂಟ್ಸ್ ಎಲ್ಲಾನು ಮ್ಯಾನೇಜ್ ಮಾಡೋದಕ್ಕಲ್ವಾ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ತರ ಒಂದು ಕನ್ಸಿಸ್ಟೆಂಟ್ ಇದೆಯಾ ಅಂತ. ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತಾರೋ? ನೀವೇನ್ ಕೇಳ್ತಾ ಇದ್ದೀರಾ, ಪ್ರತಿ ತಿಂಗಳು ನನ್ಗೆ ಇಷ್ಟು ದುಡ್ಡು ಬಂದ್ಬಿಡ್ಬೇಕು. ಹೌದು. ಅದೇನಾರು ಆಗ್ಲಿ, ಶೇರ್ ಮಾರ್ಕೆಟ್ ಹೆಂಗಾರು ಹೋಗ್ಲಿ, ನನ್ಗೆ ಒಂದು 40,000-50,000 ರೆಂಟ್ ಬರೋ ತರ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಕನ್ಸಿಸ್ಟೆಂಟ್ ಇನ್ಕಮ್ಮು ಸಹ ಬರುತ್ತೆ, ಬಟ್ ಅದನ್ನು ಚೆನ್ನಾಗಿ ಕಲಿಬೇಕು. ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ತಿಂಗಳಿಗೆ 2-3% ಕನ್ಸಿಸ್ಟೆಂಟಾಗಿ ಇನ್ಕಮ್ ಸಹ ಮಾಡ್ಕೋಬೋದು. ಜೊತೆಗೆ ನೀವು ಹೇಳಿದ್ರಲ್ಲ ಸರ್, ಇದು ಇಷ್ಟೇ ಬೆಳೀತದ ಅಷ್ಟೇ ಬೆಳೀತದ ಅಂತ ಒಂದು ಡೌಟ್ ಇತ್ತು. ಸೊ ಶೇರ್ ಮಾರ್ಕೆಟಲ್ಲಿ ನೀವೇನಾದ್ರು ಈಕ್ವಿಟಿಯಲ್ಲಿ ಹಾಕಿದ್ರೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತಾ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಈ ವರ್ಷ 20% ಬರ್ಬೋದು, ಬರೋ ವರ್ಷ 40% ಬರ್ಬೋದು, ಅದ್ರ ಬರೋ ವರ್ಷ -10% ಸಹ ಆಗ್ಬೋದು. ಸೊ ಎಲ್ಲದಕ್ಕೂ ನೀವು ಸಿದ್ಧರಾಗಿರ್ಬೇಕು. ಪ್ರತಿ ವರ್ಷ ಇಷ್ಟೇ ಬರುತ್ತೆ, ಪ್ರತಿ ತಿಂಗಳು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಆಪ್ಷನ್ ಸೆಲ್ಲಿಂಗ್ ಕಲ್ತ್ರೆ ಅಟ್ ಎನಿ ಸರ್ಕಮ್ಸ್ಟೆನ್ಸಸ್ ತಿಂಗಳಿಗೆ 2% ಆದರೂ 2-3% ಆದರೂ ಮಾಡ್ಕೋಬೋದು. ಅದರಿಂದ ನಿಮ್ಮ ಜೀವನನ ನೀವು ನಡೆಸ್ಬೋದು ಈಸಿಯಾಗಿ. ಒಂದು ಅಮೌಂಟ್ ಅಂತ ಇನ್ವೆಸ್ಟ್ ಮಾಡ್ಬೇಕಲ್ವಾ ಸರ್. ಆ ಅಮೌಂಟು ನಮ್ಗೆ ಎವ್ರಿ ಮಂತ್ ನಮ್ಗೆ ಇವಾಗ ನಾವು ಬಿಸ್ನೆಸ್ಗೆ ಇಷ್ಟು ಅಮೌಂಟ್ ಹಾಕ್ತಿವಿ, ಅಷ್ಟು ದುಡಿಬೋದು ಅಂತೀವಿ. ಇದಕ್ಕೆ ಎಷ್ಟು ಅಮೌಂಟ್ ಹಾಕಿದ್ರೆ ಒಂದ್ ಮಂತ್ಗೆ ನಾವು ಎಷ್ಟು ದುಡಿಬೋದು ಅಂತ ಏನಾದ್ರು ಅದರಲ್ಲಿ ಐಡಿಯಾ ಏನಾದ್ರು ಸಿಗುತ್ತಾ? ಸೊ ನಾನು ನಿಮ್ಮ ಪ್ರಶ್ನೆ ಕೇಳೋದು, ನಿಮ್ಗೆ ಎಷ್ಟು ದುಡ್ಡು ಬೇಕು ತಿಂಗಳಿಗೆ ರಫ್ ಆಗಿ? ನಮ್ಗೊಂದು ಎಲ್ಲ ಕಮಿಟ್ಮೆಂಟ್ ಎಲ್ಲ ನೋಡ್ಕೋಬೇಕಂದ್ರೆ ಒಂದು 50-60 ಸಾವಿರ ಬಂದ್ರೆ ತಿಂಗಳಿಗೆ. ಸೊ 50-60 ಸಾವಿರ ಬೇಕು ನಿಮ್ಗೆ. ಹೌದು. ಒಂದು ನಿಮ್ಗೆ ಹೆಂಗೆ 50-60 ಸಾವಿರ ಬೇಕು ಅಂದ್ರೆ ಒಂದು ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಒಂದು ಯಾವ್ದೋ ಒಂದು ಅಂಗಡಿ ಓಪನ್ ಮಾಡ್ತೀರಾ, ಕಿರಾಣಿ ಅಂಗಡಿ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು 10 ಲಕ್ಷ ಹಾಕಿ ಬಂಡವಾಳ ಹಾಕಿ ನೀವು ಸ್ಟಾರ್ಟ್ ಮಾಡಿದ್ರು
ನೀವು ದುಡಿಯೋಕ್ಕಾಗೋದೇ 20-30 ಸಾವಿರ. ಬಟ್ ಇಲ್ಲಿನೂ ಅಷ್ಟೇ ಅದೇ ಥರ ಒಂದು ಬಿಸ್ನೆಸ್ ಇದೇನು ಸುಮ್ಮನೆ ದುಡ್ಡಿಲ್ದಿರ ದುಡ್ಡು ಮಾಡೋಕ್ಕಾಗಲ್ಲ. ಇಲ್ಲೂ ಅಷ್ಟೇ ಒಂದು 10 ಲಕ್ಷ ಹಾಕಿದ್ರೆ ನೀವು 40,000-50,000 ಸಾವಿರ ಮಾಡ್ಬೋದು. ಬಟ್ ಚೆನ್ನಾಗಿ ಆಳವಾಗಿ ಆಪ್ಷನ್ ಸೆಲ್ಲಿಂಗ್ ಕಲ್ತಿರಬೇಕು ಆ್ಯಂಡ್ ಡೀಪ್ ನಾಲೆಜ್ ಇದ್ರೆ ಸಹ ಹೆಂಗೆ ನೀವು ವ್ಯಾಪಾರದಲ್ಲಿ ಒಂದು ಅಂಗಡಿ ನಡೆಸ್ಬೇಕಾದ್ರೆ ಒಂದು ಬಂಗಾರದ ಅಂಗಡಿ ಆಗಲಿ ಒಂದು ಕಿರಾಣಿ ಅಂಗಡಿ ಎಲ್ಲದಕ್ಕೂ ಬಿಸ್ನೆಸ್ ಅದರದೇ ಆದ ಒಂದು ಮೈಂಡ್ ಸೆಟ್ ಪ್ಲಸ್ ನಾಲೆಜ್ ಇರಬೇಕಲ್ಲ, ಇಲ್ಲಾಂದ್ರೆ ನೀವು ನಡ್ಸೋಕ್ಕಾಗಲ್ಲ. ಅದೇ ಥರ ಈ ಶೇರ್ ವ್ಯಾಪಾರದಲ್ಲೂ ಅದರದೇ ಆದ ನಾಲೆಜ್ ಇಟ್ಕೊಂಡ್ರೆ ನೀವು ಸಹ ಇಲ್ಲಿ ಈ ವ್ಯಾಪಾರ ಮಾಡಿ ದುಡ್ಡು ಮಾಡ್ಬೋದು. ಸರ್ ಇವಾಗ ನನ್ನ ಹತ್ರ ಒಂದು ಸ್ವಲ್ಪ ಕ್ಯಾಪಿಟಲ್ ಇದೆ, ಅಂದರೆ ಒಂದು ಸ್ವಲ್ಪ ಅಮೌಂಟ್ ಇದೆ ಬಿಸ್ನೆಸ್ ಥರನೇ ಇಟ್ಕೊಳ್ಳೋದಕ್ಕೆ ಅಂತ. ಸೊ ಅದೇ ಅಮೌಂಟ್ನ ನಾನು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ನಾನು ನಿಮಗೆ ಕೊಟ್ಬಿಡ್ತೀನಿ, ನೀವೇನಾದ್ರು ನನಗೆ ಅದನ್ನು ಡಬಲ್ ತ್ರಿಬಲ್ ಆ ಥರ ಮಾಡಿಕೊಡೋ ಆ ಥರ ಏನಾದ್ರು. ಸೊ ಈ ಥರ ಆಫರು ಚೆನ್ನಾಗಿದೆ, ನನಗಂತೂ ಆಫರ್ ಚೆನ್ನಾಗಿದೆ. ಈ ಥರ ನನಗೆ ಎಷ್ಟೋ ಕೋಟಿಗಳು ಆಫರ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಜನತೆ, ಡೈರೆಕ್ಟ್ ಆಫರೇ ಕೊಟ್ಟಿದ್ದಾರೆ. ಬಟ್ ಏನಂದರೆ ಯಾರೇ ಒಬ್ಬರು ನಿಮ್ಮ ಫಂಡನ್ನ ನಾನು ಮ್ಯಾನೇಜ್ ಮಾಡೋಂಗಿಲ್ಲ. ಸೊ ಒಬ್ಬರು ದುಡ್ಡನ್ನು ಇನ್ನೊಬ್ಬರು ಮ್ಯಾನೇಜ್ ಮಾಡೋಂಗಿಲ್ಲ. ಅದು ಮ್ಯಾನೇಜ್ ಮಾಡಬೇಕಾದ್ರೆ ಸೆಬಿ ಲೈಸೆನ್ಸ್ ಬೇಕಾಗುತ್ತೆ. ಸೆಬಿ ಲೈಸೆನ್ಸ್ ಪ್ರಕಾರ ಸರ್ಟೆನ್ ಸೆಕ್ಯೂರಿಟಿ ಡೆಪಾಸಿಟ್ ನಾನು ಸಹ ಸೆಬಿ ಕೊಡಬೇಕಾಗುತ್ತೆ. ಅದ್ರ ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ, ಆಡಿಟ್ ಮಾಡಬೇಕಾಗತ್ತೆ, ಕಂಪೇಲ್ ಮಾಡಬೇಕಾಗುತ್ತೆ. ಇದೊಂದು ದೊಡ್ಡ TDS ಪ್ರೋಸೆಸ್. ಸೊ ಅದಕ್ಕೆ ಯೂಶಲಿ ನಿಮ್ಮ ದುಡ್ಡನ್ನು ನಾನು ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಬೇರೆ ಯಾರೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಮ್ಯಾನೇಜ್ ಮಾಡಬೇಕಂದ್ರೆ ಅದರದ್ದೇ ಆದ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ನಾನು ನಿಮ್ಗೆ ಏನು ಸಜೆಷನ್ ಕೊಡ್ತೀನಿ ಅಂದರೆ, ನಿಮ್ಮ ದುಡ್ಡನ್ನು ನಾನು ಮ್ಯಾನೇಜ್ ಮಾಡೋ ಬದಲು ನನ್ನಲ್ಲಿ ಇರೋವಂಥ ನಾಲೆಜ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ನಮ್ಮ ಹತ್ರ ಬನ್ನಿ, ಕಲ್ತ್ಕೊಳ್ಳಿ. ಸೊ ಡೆಫಿನೆಟ್ಲಿ ನಾಲೆಜ್ ಟ್ರಾನ್ಸ್ಫರ್ ಆದರೆ ಇವಾಗ ನೀವು ನನ್ನ ಮೇಲೆ 1 ತಿಂಗಳು ಡಿಪೆಂಡ್ ಆಗ್ತೀರಾ, 1 ತಿಂಗಳು ಊಟ ಸಿಗುತ್ತೆ, 2 ತಿಂಗಳು ಊಟ ಸಿಗುತ್ತೆ, 1 ವರ್ಷದ ಊಟ ಸಿಗುತ್ತೆ. ಬರೋ ವರ್ಷ ಏನು ಮಾಡ್ತೀರಾ? ನಾನು ಮಾಡಿರೋ ನೀವು ಮ್ಯಾನೇಜ್ ಮಾಡಲ್ಲ, ನನಗೆ ವಾಪಸ್ ಕೊಟ್ಬಿಟ್ಟು ಅವಾಗ ನೀವು ಏನು ಮಾಡ್ತೀರಾ? ಸೊ ಅವಾಗ ನಿಮ್ಮ ವಿದ್ಯೆ ಇದ್ದರೆ ವಿದ್ಯೆಯಿಂದ ನೀವು ಲೈಫ್ ಲಾಂಗ್ ದುಡ್ಡು ಮಾಡ್ಬೋದು. ಬೇರೆಯವ್ರು ದುಡ್ಡು ಮಾಡಿಕೊಡ್ತಾರೆ, ಬೇರೆಯವ್ರಿಗೆ ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದ್ರಿಂದ ನಿಮ್ಮ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ 5% ಸ್ಕೀಮ್ ಅಂತ ಹೇಳ್ತಾರಲ್ಲ, ಈ 5% 3% ಸ್ಕೀಮ್ಗಳು ಯಾವುದು ವರ್ಕ್ ಆಗಲ್ಲ. ಸೊ ನೀವೇ ಅದನ್ನು ಕಲಿತು ನೀವೇ ಮ್ಯಾನೇಜ್ ಮಾಡಿದ್ರೆ 5% ಮಾಡ್ಬೋದು, 10% ಮಾಡ್ಬೋದು. ಸೊ ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಆಗೋದು ತುಂಬಾ ಸಿಂಪಲ್. 3 ದಿನಗಳ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಮ್ದು 4 ಬ್ರಾಂಚ್ ಇರುತ್ತೆ. ಯಲಹಂಕ, ರಾಜಾಜಿನಗರ, JP ನಗರ, ಹುಬ್ಬಳ್ಳಿ. ನಿಮ್ಗೆ ಯಾವ ಬ್ರಾಂಚ್ ನಿಯರೆಸ್ಟ್ ಆಗಿರುತ್ತೋ ಸೊ ಅಲ್ಲಿ ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವ್ರೊಂದು QR ಕೋಡ್ ಕಳಿಸ್ತಾರೆ. 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಂಡು ಬನ್ನಿ. ಬಿಕಾಸ್ ಮೋಸ್ಟ್ ಆಫ್ ದ ಬ್ರಾಂಚಸ್ ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸಿಗೋಣ ಇದೇ ಶುಕ್ರವಾರ.